ಹಲೋ ವೀಕ್ಷಕರೇ, ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೆಸ್ಟ್ ಬುಕ್ಸ್ ಫಾರ್ ಟ್ರೇಡಿಂಗ್ ನ ನೋಡೋಣ. ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರು, ಟ್ರೇಡಿಂಗ್ ಗೆ ಯಾವ ಬುಕ್ ಅನ್ನ ನಾವು ರೆಫರ್ ಮಾಡಬಹುದು ಅನ್ನೋದು ತುಂಬಾ ಜನರ ಕ್ವಶನ್ ಆಗಿತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಮೊದಲೇ ಹೇಳ್ತಾ ಇದ್ದೇನೆ, ಈ ಒಂದು ವಿಡಿಯೋದಲ್ಲಿ ರೆಫರ್ ಮಾಡೋ ಬುಕ್ ಎಲ್ಲ ಏನಿದೆಯಲ್ಲ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಟೆಕ್ನಿಕಲ್ ಬೇಸ್ಡ್ ಆಗಿ ಯಾವುದೇ ರೀತಿ ಒಳ್ಳೆಯ ಬುಕ್ ಗಳು ನನಗೆ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಯಾವ್ದಾದ್ರು ಬುಕ್ ಅನ್ನ ರೆಫರ್ ಮಾಡಿದ್ರೆ ಖಂಡಿತ ಅದರ ಬಗ್ಗೆ ನಾನು ನಿಮಗೆ ಸಜೆಷನ್ ನೀಡ್ತೀನಿ. ಸೊ ಇದರಲ್ಲಿ 5 ಇಂಪಾರ್ಟೆಂಟ್ ಬುಕ್ ಗಳನ್ನ ಆಸ್ ಅ ಟ್ರೇಡರ್ ನಾವು ಯಾವ್ದನ್ನ ಓದ್ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಯಾವುದು ಅಂದ್ರೆ ಟ್ರೇಡಿಂಗ್ ಇನ್ ದ ಝೋನ್. ಸೊ ಈ ಒಂದು ಬುಕ್ ಏನಿದೆಯಲ್ಲ ಇದು ಟೆಕ್ನಿಕಲ್ ಅನಾಲಿಸಿಸ್ ಬೇಸ್ಡ್ ಆಗಿರೋ ಬುಕ್ ಅಲ್ಲ, ಖಂಡಿತವಾಗಿ ಇದೊಂದು ಮಾರ್ಕೆಟ್ ಸೈಕಾಲಜಿ ಬಗ್ಗೆ ಇರೋ ಬುಕ್. ಸೊ ಮಾರ್ಕ್ ಡಾಗ್ಲಸ್ ಅವರು ಈ ಬುಕ್ ನ ಒಂದು ಆಥರ್ ಆಗಿದ್ದಾರೆ. ಸೊ ಈ ಒಂದು ಬುಕ್ ಅಲ್ಲಿ ಮಾರ್ಕ್ ಡಾಗ್ಲಸ್ ಅವರು ಫೋಮೋ ಹಾಗೆ ಅಥವಾ ಒಂದು ಟ್ರೇಡಿಂಗ್ ಸೈಕಾಲಜಿ ಏನಿರುತ್ತಲ್ಲ ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಾವು ಪೊಸಿಷನ್ ಸೈಜಿಂಗ್ ನ ಕಂಟ್ರೋಲ್ ಮಾಡಬೇಕು, ನಮಗೆ ಟ್ರೇಡಿಂಗ್ ಸೈಕಾಲಜಿ ಯಾವ ರೀತಿ ಲೈವ್ ಮಾರ್ಕೆಟ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಅದನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ತುಂಬಾನೇ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹ್ಯಾಸ್ ಅ ಟ್ರೇಡರ್, ಹ್ಯಾಸ್ ಅ ಬಿಗಿನರ್, ನೀವು ಖಂಡಿತವಾಗಿ ಈ ಒಂದು ಬುಕ್ ಅನ್ನು ಓದಬಹುದಾಗಿದೆ. ಇದರ ಬಗ್ಗೆ ಅನೇಕ ವಿಡಿಯೋಗಳು ಹಾಗೆ ಅನೇಕ ಆಡಿಯೋ ಬುಕ್ ಗಳು ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ಓವರ್ ಆಲ್ ಉತ್ತಮವಾದ ಬುಕ್ ನಿಮಗೆ ಟ್ರೇಡಿಂಗ್ ಸೈಕಾಲಜಿನ ಇಂಪ್ರೂವ್ ಮಾಡ್ಲಿಕ್ಕಿದ್ರೆ. ಸೆಕೆಂಡ್ ಬುಕ್ ಯಾವುದು ಅಂತ ನೋಡೋದಾದ್ರೆ ನಾವು ಎನ್ಸೈಕ್ಲೋಪೀಡಿಯಾ ಆಫ್ ಚಾರ್ಟ್ ಪ್ಯಾಟರ್ನ್ಸ್. ಸೊ ನಿಮಗೆ ಚಾರ್ಟ್ ಪ್ಯಾಟರ್ನ್ಸ್ ತುಂಬಾನೇ ಇಷ್ಟ ಆಗಿದ್ರೆ, ಚಾರ್ಟ್ ಪ್ಯಾಟರ್ನ್ ಯಾವ ರೀತಿ ವರ್ಕ್ ಆಗುತ್ತೆ ಅದರ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಎನ್ಸೈಕ್ಲೋಪೀಡಿಯಾ ಆಫ್ ಚಾರ್ಟ್ ಪ್ಯಾಟರ್ನ್ ಬುಕ್ ಅನ್ನ ನೀವು ಓದಬಹುದು. ಥಾಮಸ್ ಅವರು ಈ ಬುಕ್ ನ ಆಥರ್ ಆಗಿರ್ತಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿ ಚಾರ್ಟ್ ಪ್ಯಾಟರ್ನ್ ನ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಒಂದು ಬುಕ್ ಏನಿದೆಯಲ್ಲ, ನೀವು ಸ್ವಿಂಗ್ ಟ್ರೇಡರ್ ಆಗಿದ್ರೆ ಅಥವಾ ಪೊಸಿಷನಲ್ ಟ್ರೇಡರ್ ಆಗಿದ್ರು ಕೂಡ ನಿಮ್ಗೆ ಇದರಲ್ಲಿ ಬೆನಿಫಿಟ್ ಆಗುತ್ತೆ. ಸೊ ಈ ಒಂದು ಬುಕ್ ಡೀಟೇಲ್ಡ್ ಬುಕ್ ಫಾರ್ ಚಾರ್ಟ್ ಪ್ಯಾಟರ್ನ್ಸ್ ಅಂತಾನೆ ಹೇಳ್ಬಹುದು. ಸೊ ಮೂರನೇ ಬುಕ್ ಯಾವುದು ಅಂತ ನಾವು ನೋಡೋದಾದ್ರೆ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟಿಂಗ್ ಟೆಕ್ನಿಕ್ ಅನ್ನೋದು ಮೂರನೇ ಬುಕ್ ಆಗುತ್ತೆ. ಇದರ ಆಥರ್ ಏನಿದಾರಲ್ಲ ಸ್ಟೀವ್ ನಿಶಾನ್ ಅವರು ಇದರ ಆಥರ್ ಆಗಿರ್ತಾರೆ. ಸೊ ಈ ಒಂದು ಬುಕ್ ನ ಸ್ಪೆಷಾಲಿಟಿ ಏನಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಗಳ ಬಗ್ಗೆ ತುಂಬಾನೇ ಡೀಪ್ ಆಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದಾಗ ನಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದೇ ಬೇಸ್ ಆಗುತ್ತೆ. ಸೊ ಕ್ಯಾಂಡಲ್ ಸ್ಟಿಕ್ಸ್ ಯಾವ ರೀತಿ ನಡೆಯುತ್ತೆ, ಅದರ ಸೈಕಾಲಜಿ ಏನು, ಯಾವ ರೀತಿ ನಾವು ಕ್ಯಾಂಡಲ್ ಗಳನ್ನ ರೀಡ್ ಮಾಡ್ಬೇಕು ಅನ್ನೋದನ್ನ ಈ ಬುಕ್ ಅಲ್ಲಿ ತುಂಬಾನೇ ಉತ್ತಮವಾಗಿ ಆಥರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆಸ್ ಅ ಟ್ರೇಡರ್ ನಿಮ್ಗೆ ಏನಾದ್ರೂ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನಾಲೆಜ್ ಬೇಕು ಅಥವಾ ಕ್ಯಾಂಡಲ್ ಸ್ಟಿಕ್ಸ್ ಗಳನ್ನ ಅರ್ಥ ಮಾಡಬೇಕು ಅಂತ ಇದ್ರೆ ನೀವು ಈ ಬುಕ್ ಅನ್ನ ಖಂಡಿತವಾಗಿಯೂ ರೆಫರ್ ಮಾಡಬಹುದು. ಹಾಗೆ ನೀವೇನಾದ್ರೂ ಹೊಸದಾಗಿ ಡಿಮ್ಯಾಟ್ ಅಥವಾ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ರೆ ನೀವು ಅಲೈಸ್ ಬ್ಲೂ ಅಲ್ಲಿ ಕೂಡ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಡೆಲಿವರಿ ಬೇಸ್ಡ್ ಆಗಿ ನಾವು ಸ್ಟಾಕ್ಸ್ ಗಳನ್ನ ಬೈ ಮಾಡ್ತೀವಲ್ವಾ, ಇದಕ್ಕೆ ಇವರ ಬ್ರೋಕರೇಜ್ ಕಂಪ್ಲೀಟ್ ಆಗಿ 0 ಆಗಿರುತ್ತೆ. ಮ್ಯೂಚುವಲ್ ಫಂಡ್ ಗಳಲ್ಲೂ ಕೂಡ ನೀವು ಕಮಿಷನ್ ಫೀ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಬಹುದು. ಹಾಗೆ ಎಲ್ಲಾ ಸೆಗ್ಮೆಂಟ್ ಗಳಲ್ಲಿ ಅಂದ್ರೆ ಇಂಟ್ರಾಡೇ ಆಗಿರ್ಲಿ, ಎಫ್&ಓ ಆಗಿರ್ಲಿ, ಕರೆನ್ಸೀಸ್, ಕಮೋಡಿಟಿಯಲ್ಲಿ ನೀವು ಟ್ರೇಡ್ ಮಾಡ್ತೀರಾ ಆದ್ರೆ ಪರ್ ಆರ್ಡರ್ ಗೆ 15 ರೂಪೀಸ್ ಇವರದು ಚಾರ್ಜಸ್ ಇರುತ್ತೆ. ಅದರ ಜೊತೆ ಇವರು ಸಿಂಗಲ್ ಮಾರ್ಜಿನ್ ಅಲ್ಲಿ ಎಲ್ಲಾ ಸೆಗ್ಮೆಂಟ್ ಗಳ ಟ್ರೇಡ್ ಅನ್ನು ನೀವು ಮಾಡಬಹುದು. ಹಾಗೆ ಮ್ಯೂಚುವಲ್ ಫಂಡ್ ಗಳಲ್ಲಿ, ಐಪಿಒ ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಪೇ ಇನ್ ಹಾಗೆ ಪೇ ಔಟ್ ಟೈಮ್ಲಿ ಮ್ಯಾನರ್ ಅಲ್ಲಿ ನಿಮಗೆ ಸಿಗುತ್ತೆ. ಫ್ರೀ ಅಡ್ವಾನ್ಸ್ ಎಪಿಐ ಕೂಡ ಅಲೈನ್ಸ್ ಬ್ಲೂ ಅವರು ಕೊಡ್ತಾ ಇದ್ದಾರೆ. ಅಲೈನ್ಸ್ ಬ್ಲೂ ಅಲ್ಲಿ ಅಕೌಂಟ್ ಓಪನ್ ಮಾಡೋ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ಅದರಲ್ಲಿ ನೀವು ಅಲೈನ್ಸ್ ಬ್ಲೂ ಅಲ್ಲಿ ಅಕೌಂಟ್ ನ ಓಪನ್ ಮಾಡಬಹುದು. ಈ ರೀತಿಯ ನಿಮ್ಗೊಂದು ಪೇಜ್ ಬರುತ್ತೆ. ಅದರಲ್ಲಿ ನೇಮ್, ಇಮೇಲ್ ಅಡ್ರೆಸ್, ಮೊಬೈಲ್ ಹಾಗೆ ಈ ರೀತಿ ಸೆಲೆಕ್ಟ್ ಮಾಡಿದಾಗ ನೀವು ಅಲೈನ್ಸ್ ಬ್ಲೂ ಅಲ್ಲಿ ಈಸಿಯಾಗಿ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಅಕೌಂಟ್ ನ ಓಪನ್ ಮಾಡಬಹುದು. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. 4ನೇ ಬುಕ್ ಏನಿರುತ್ತಲ್ಲ ಅದು ಟೆಕ್ನಿಕಲ್ ಅನಾಲಿಸಿಸ್ ಆಫ್ ದ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಇದು 4ನೇ ಬುಕ್ ಆಗುತ್ತೆ. ಈ ಒಂದು ಬುಕ್ ನ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಕೋರ್ ಆಫ್ ದ ಟೆಕ್ನಿಕಲ್ ಅನಾಲಿಸಿಸ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬಾ ಜನರಿಗೆ ಏನಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಬೇಸಿಕ್ ಏನು, ಅದರ ಬೇಸ್ ಏನು ಅನ್ನೋದು ತುಂಬಾ ಜನರಿಗೆ ತಿಳ್ಕೊಳ್ಳೋ ಆಸೆ ಇರುತ್ತೆ. ಹಾಗಾಗಿ ಜಾನ್ ಜೆ ಮಾರ್ಫಿ ಅವರು ಈ ಒಂದು ಬುಕ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ನ ಕಂಪ್ಲೀಟ್ ಬೇಸ್ ಅನ್ನ ತುಂಬಾನೇ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಸ್ ಅ ಟ್ರೇಡರ್ ನೀವು ಈ ಒಂದು ಬುಕ್ ಅನ್ನ ಓದಬಹುದು. ಆಸ್ ಅ ಬಿಗಿನರ್ ನಿಮ್ಗೆ ಈ ಬುಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದು 4ನೇ ಬುಕ್ ಆಗುತ್ತೆ. ಸೊ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬುಕ್, ನನಗೆ ತುಂಬಾನೇ ಲೈಕ್ ಆಗಿರೋ ಬುಕ್ ಯಾವುದು ಅಂದ್ರೆ ಟ್ರೇಡ್ ಲೈಕ್ ಅ ಸ್ಟಾಕ್ ಮಾರ್ಕೆಟ್ ವೈಸರ್ಡ್. ಇದು 5ನೇ ಬುಕ್ ಆಗಿರುತ್ತೆ. ಇದರಲ್ಲಿ ಮಾರ್ಕ್ ಮಿನೆರವಿನಿ ಅವರು ಒಂದು ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಯಾವ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಹಾಗೆ ರಿಸ್ಕ್ ರಿವಾರ್ಡ್ ರೇಷಿಯೋನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋ ಬಗ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಅನೇಕ ಟೆಕ್ನಿಕಲ್ ಥಿಂಗ್ಸ್ ಗಳ ಬಗ್ಗೆ ಈ ಒಂದು ಬುಕ್ ಅಲ್ಲಿ ತುಂಬಾನೇ ಉತ್ತಮವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಗಿ ನೀವು ಈ ಒಂದು ಬುಕ್ ಅನ್ನ ಖಂಡಿತವಾಗಿ ಓದ್ಬೇಕಾಗತ್ತೆ. ತುಂಬಾನೇ ಉತ್ತಮವಾಗಿರೋ ಬುಕ್ ಆಗಿರುತ್ತೆ. ಸೊ ಈ 5 ಬುಕ್ ಗಳನ್ನು ಆಸ್ ಅ ಟ್ರೇಡರ್ ನೀವು ರೆಫರ್ ಮಾಡಬಹುದು. ಆಸ್ ಅ ಬಿಗಿನರ್ ನೀವು ಖಂಡಿತವಾಗಿಯೂ ಇದನ್ನ ಓದಬಹುದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.